ಕನ್ನಡ ಬಿಗ್ ಬಾಸ್ ಮುಗಿದಿದೆ. ಗಿಲ್ಲಿ ವಿನ್ನರ್ ಆಗಿದ್ದಾರೆ. ಆದ್ರೆ ಇಂಟರ್ವ್ಯೂಗಳಲ್ಲಿ ಓದಲ್ಲೆಲ್ಲ ಒಂದೇ ಮಾತು, ಬಿಗ್ ಬಾಸ್ನ ಗಿಲ್ಲಿಯ ಮಾತು. ಎಲ್ರು ಬಾಯಲ್ಲಿ ಹೇಳ್ತಿದ್ದಾರೆ ಗಿಲ್ಲಿ ಕಾಮಿಡಿ ಮಾಡ್ಕೊಂಡೆ ಕಪ್ಪೆದ್ಬಿಟ್ಟ ಅಂತ. ಆದ್ರೆ ನಿಜವಾಗಲೂ ಎಲ್ಲರಿಗೂ ತಿಳಿದೇ ಇರೋ ಒಂದು ಮಾಸ್ಟರ್ ಸ್ಟ್ರೋಕ್ ಸೈಕಾಲಜಿನ ಗಿಲ್ಲಿ ಬಳಸಿದ್ದಾರೆ. ದೊಡ್ಡ ಘಟಾನುಘಟಿಗಳೇ ಮಾಡದ ಪ್ಲಾನ್ ಗಿಲ್ಲಿ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಆ ವಿಷಯವನ್ನ ನೋಡೋಣ ಬನ್ನಿ ಬಂಧುಗಳೇ. ಗಿಲ್ಲಿಯ ರಿವರ್ಸ್ ಸೈಕಾಲಜಿ. ಯಾರಾದರೂ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಅಥವಾ ಅಪನಿಂದನೆ ಮಾಡಿದರೆ ಗಿಲ್ಲಿ ಎಲ್ಲೂ ಕೂಡ ದೊಡ್ಡ ಜಗಳವನ್ನು ಮಾಡಲಿಲ್ಲ. ಸತ್ಯವನ್ನ ವ್ಯಂಗ್ಯದ ಮೂಲಕ, ನಗುವಿನ ಮೂಲಕ ಉತ್ತರ ಕೊಟ್ಟರು. ಇದು ಸಾಮಾನ್ಯರಿಗೆ ಹೊಸದಾಗಿತ್ತು. ಇದು ಅಪ್ಪಿತಪ್ಪಿ ಆಗಿದ್ದಲ್ಲ, ಗಿಲ್ಲಿಯ ಮಾಸ್ಟರ್ ಸ್ಟ್ರೋಕ್. ಗಿಲ್ಲಿ ನಮ್ಮವ ಅನ್ನಿಸಲು ಇದೊಂದೇ ಸ್ಟ್ರಾಟಜಿ ಸಾಕಾಗಿತ್ತು. ಪ್ರತಿಯೊಬ್ಬ ವೀಕ್ಷಕರ ನಾಡಿ ಮಿಡಿತವನ್ನ ಅರಿತ ಗಿಲ್ಲಿಯ ಮಾತುಗಳು ಹತ್ತಿರ ಆಗ್ತಾ ಹೌದು. ಕಾಮನ್ ಮ್ಯಾನ್ ಬ್ರ್ಯಾಂಡಿಂಗ್. ಹೌದು, ಈ ಒಂದು ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿ ಮನೆಯೊಳಗೆ ಒಬ್ಬ ಸ್ಪರ್ಧಿಯಾಗಿರಲಿಲ್ಲ. ಅವರು ಪ್ರತಿ ಕ್ಷಣ ನಿಮ್ಮಲ್ಲಿ ಒಬ್ಬ ಎಂಬಂತೆ ಅವರ ನಡೆ ಇರುತ್ತಿತ್ತು. ಅವರ ಹಾಕೋ ಬಟ್ಟೆ, ಅವರು ಮಾತಾಡೋ ಶೈಲಿ, ನಡೆ, ನುಡಿ, ಪ್ರತಿಯೊಂದು ಕೂಡ, ತೋರಿಸೋ ಎಮೋಷನ್ ಕೂಡ, ಸೋತಾಗ ಆಗೋ ಹತಾಶೆ ಕೂಡ ಇಲ್ಲಿ ಎಲ್ಲರಿಗೂ ಹತ್ತಿರವಾಗುತ್ತಾ ಸಾಗಿತ್ತು ಬಂಧುಗಳೇ. ದೊಡ್ಡ ಸೆಲೆಬ್ರಿಟಿಗಳ ನಡುವೆ ಜನಸಾಮಾನ್ಯರ ಮನಸ್ಸನ್ನು ಸೂರೆಗೊಳ್ಳುವ ಕಲೆ ವರ್ಕೌಟ್ ಆಗಿತ್ತು. ಆ 3 ಸೀಕ್ರೆಟ್ ಮೂವ್ಸ್ ಯಾವುದಪ್ಪ ಅಂದರೆ, ಅವರು ಬೆಳೆಯುತ್ತಾ ತನ್ನವರನ್ನು ಬೆಳೆಸುವ ರೀತಿ ಎಲ್ಲರಿಗೂ ವರ್ಕೌಟ್ ಆಗಿತ್ತು. ಕ್ಯಾಮ್ರಾ ಜೊತೆ ಕನೆಕ್ಟ್. ಮೊದಲ ದಿನದಿಂದ ಕೊಟ್ಟ ಜನರ ಮನೋರಂಜನೆಗೆ ಕ್ಯಾಮ್ರಾ ಎದುರಿಗೆ ಹೇಗಿರಬೇಕು ಅಂತ ಗಿಲ್ಲಿಗೆ ತಿಳಿದಿತ್ತು. ತಾನು ಬೆಳೆದು ಬಂದ ಆದಿಯ ಕೆಲವು ಹಿಂಟ್ಗಳನ್ನು ಮಾತ್ರ ನೀಡುತ್ತಿದ್ದ ಗಿಲ್ಲಿ ಜನರಲ್ಲಿ ಕ್ಯೂರಿಯಾಸಿಟಿಯನ್ನು ಉಳಿಸಿಕೊಂಡು ಹೋಗಿದ್ದು ಜನಸಾಮಾನ್ಯರಲ್ಲಿ ಕುತೂಹಲ ಕೆರಳುವಂತೆ ಮಾಡಿತ್ತು. ಇದು ಅಲ್ಲವೇ ನಮ್ಮ ಪಳಾರ್ ಗಿಲ್ಲಿಯ ಮಾಸ್ಟರ್ ಸ್ಟ್ರೋಕ್ಸ್. ಈ ಸೀಸನ್ ಪೂರ್ತಿ ಕಾಡುವ ವ್ಯಕ್ತಿಯಾಗಿ ಉಳಿದು ಹೋದ್ರು ನಮ್ಮ ಗಿಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಕೂಡ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು.